ನಮಸ್ಕಾರ ರೀ ಎಲ್ಲರಿಗೂ. ಮೊದಲನೇದ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಆಲ್ ರೌಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ಥಂಬ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಏನ್ ವಿಡಿಯೋ ಅಂತ. ಇವತ್ತ ಹೌದು, ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಮ್ಯಾಚ್ ನಡೀತು. ಅದನ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಮ್ಯಾಚ್ ಆಯ್ತು, ಮೂರನೇ T20 ಮ್ಯಾಚ್. ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು. ಯಾಕಂದ್ರೆ ಇಂಡಿಯಾ ಏನಾದರೂ ಸೋತಿದ್ರೆ ನೆಕ್ಸ್ಟ್ ಮ್ಯಾಚ್ನ ಗೆಲ್ಲೇಬೇಕಾಗಿತ್ತು. ಯಾಕಂದ್ರೆ ಸೀರೀಸ್ನ ಗೆದ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ನಿನ್ನೆ ಟಾಸ್ ಆಯ್ತು. ಸೌತ್ ಆಫ್ರಿಕಾ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಅದೇ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಆ ಗ್ರೌಂಡ್ ಅಲ್ಲಿ, ಸೆಂಚುರಿಯನ್ ಗ್ರೌಂಡ್ ಅಲ್ಲಿ ನಡೀತಾ ಇತ್ತು ಮ್ಯಾಚ್. ಆ ಗ್ರೌಂಡ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಜಾಸ್ತಿ ವಿನ್ ಆಗ್ತಾರ. ಟಾಸ್ ಆಯ್ತು, ಸೌತ್ ಆಫ್ರಿಕಾದವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಬೌಲಿಂಗ್ ತಗೊಂಡಿದ್ದು ಫಸ್ಟ್ ಓವರೇ ಮಾರ್ಕೋ ಆನ್ಸನ್ ಅವರು ಸಂಜು ಸ್ಯಾಮ್ಸನ್ ಅವ್ರನ್ನ ಎರಡನೇ ಬಾಲ್ ವಿಕೆಟ್ ತೆಗೆದ್ಬಿಟ್ರು. ಅಯ್ಯೋ ದೇವಾ ಅಂತಂದು ಎಲ್ರು ಕೂತಿರ್ಬೇಕಾದ್ರೆ ತಿಲಕ್ ವರ್ಮಾ ಮತ್ತೆ ಅಭಿಷೇಕ್ ಶರ್ಮಾ ಬೆಂಕಿ ಬ್ಯಾಟಿಂಗ್ ಬಿಡ್ರಿ ಅಭಿಷೇಕ್ ಶರ್ಮಾ ಅಂತ. ಅಭಿಷೇಕ್ ಶರ್ಮಾ ಅವರು 25 ಬಾಲ್ 50, ಸಿಂಗಲ್ ಡಬಲ್ ಮಾತೇ ಇಲ್ಲ. ಬರೀ 6-4 5 6 ಹೊಡೆದ್ರು ಅವ್ರು. ಅಭಿಷೇಕ್ ಶರ್ಮಾ ಅವರು ನಿನ್ನೆ 25 ಬಾಲ್ 50 ರನ್ ಹೊಡೆದ್ರು. ಒಂದ್ ರೀತಿ ಯುವರಾಜ್ ಸಿಂಗ್ ನ ನೆನಪು ಮಾಡಿದ್ರು ಅಂತ ಅನಿಸ್ತಪ್ಪ ನನಗಂತೂ. ಬೆಂಕಿ ಬ್ಯಾಟಿಂಗ್ ಬಿಡ್ರಿ ಇವರು ಅಭಿಷೇಕ್ ಶರ್ಮಾ ನಿನ್ನೆ. ಆಮೇಲೆ ಅಭಿಷೇಕ್ ಶರ್ಮಾ ಅವರು 50 ಹೊಡೆದ ತಕ್ಷಣ ಕೇಶವ್ ಮಹಾರಾಜ್ ಅವ್ರ ಬಾಲ್ ಅದೇ ಓವರ್ ಒಂದು 6 ಬಂದಿತ್ತು, ಸ್ಟೆಪ್ ಔಟ್ ಆಗಿ ಹೊಡೆದಿದ್ರು. ಮತ್ ಅದೇ ರೀತಿ ನೆಕ್ಸ್ಟ್ ಒಂದು ಟ್ರೈ ಮಾಡಕ್ ಹೋದ್ರು. ಆದ್ರೆ ಕೇಶವ್ ಮಹಾರಾಜ್ ಅವರು ಇವ್ರು ಸ್ಟೆಪ್ ಔಟ್ ಆಗಿದ್ ಗೊತ್ತಾಗಿದ ತಕ್ಷಣನೇ ವೈಡ್ ಅಂದ್ರೆ ಸ್ವಲ್ಪ ವೈಡ್ ಹಾಕಿದ್ರು ಬಾಲ್. ಸೊ ಮಿಸ್ ಆಯ್ತು. ಕ್ಲಾಸನ್ ಅವ್ರು ಸ್ಟಂಪಿಂಗ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಅವರು ಔಟ್ ಆದ್ರು. ನೆಕ್ಸ್ಟ್ ಬಂದಿದ್ದೆ ಸೂರ್ಯಕುಮಾರ್ ಯಾದವ್. ಅವ್ರೇನಂತ ಫಾರ್ಮ್ ಅಲ್ಲಿ ಏನಿಲ್ಲ ಈ ಸೀಸನ್, ಈ T20 ಸೀರೀಸ್ ಅಲ್ಲಿ. ಕೇವಲ 3 ರನ್ ಏನೋ ಹೊಡೆದ್ರಪ್ಪ ಅವರು ನಿನ್ನೆ ಸೂರ್ಯಕುಮಾರ್ ಯಾದವ್ ಅವರು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರಂಗೆ ಇನ್ನೇನ್ ಸೆಟ್ಲ್ ಆಗ್ತಿದ್ದಾರೆ ಅಂತ ಅನ್ನೋ ಅಷ್ಟರಲ್ಲೇ ವಿಕೆಟ್ ಕೊಟ್ಬಿಟ್ರು. ಅದಾದ್ಮೇಲೆ ರಮನ್ದೀಪ್ ಸಿಂಗ್ ಬಗ್ಗೆ ಹೇಳ್ಬೇಕು. ರಮನ್ದೀಪ್ ಸಿಂಗ್ ನಿನ್ನೆ ಡೆಬ್ಯೂಟ್ ಮಾಡಿದ್ರು. ಅವ್ರೇನ್ ಡೆಬ್ಯೂಟ್ ಮಾಡಿದ್ ಫಸ್ಟ್ ಬಾಲೆ ಸೂರ್ಯಕುಮಾರ್ ಯಾದವ್ ಅವ್ರು ಯಾವ ರೀತಿ ಡೆಬ್ಯೂಟ್ ಆಗಿ ಫಸ್ಟ್ ಬಾಲೆ 6 ಹೊಡೆದಿದ್ರಲ್ಲ, ಹಾಗೆ ಇವರು ಕೂಡ ಬಂದಿದ್ ಫಸ್ಟ್ ಬಾಲೆ 6 ಹೊಡೆದ್ರು. ಸೊ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಇಂಡಿಯಾದ ತಿಲಕ್ ವರ್ಮಾ ಅವರು ಸೆಂಚುರಿನ ಹೊಡಿತಾರೆ. 56 ಬಾಲ್ ಅಲ್ಲಿ 107 ರನ್ ಹೊಡಿತಾರೆ. ಇವ್ರ ಬ್ಯಾಟಿಂಗ್ ಅಲ್ಲಿ 7 ಸಿಕ್ಸರ್ಸ್ ನ ಬಂದಿದೆ. ಅದಾದ್ಮೇಲೆ ಇಂಡಿಯಾ ರಮನ್ದೀಪ್ ಸಿಂಗ್ ಹಾಗೆ ಎಲ್ಲರೂ ಆಡಿ 219 ರನ್ ಹೊಡಿತಾರೆ 20 ಓವರ್ ಅಲ್ಲಿ. ಆ ಮಾರ್ಕ್ ಇವ್ರದ್ರಲ್ಲಿ ಸೌತ್ ಆಫ್ರಿಕಾ ನಿನ್ನೆ ಬೌಲಿಂಗ್ ಅಂತೂ ವೇಸ್ಟ್ ಅಂದ್ರೆ ವೇಸ್ಟ್. ಇವರಪ್ಪ T20 ಫೈನಲ್ ಅಲ್ಲಿ ಬಂದಿದ್ರ ಅಂತ ಅನಿಸ್ಬಿಡ್ತು. ಕ್ವಾಡ್ಜಿ ಅವ್ರಿಗೆ ಹೊಡೆದಕ್ಕೆ ವೈಡ್ ಎಲ್ಲ ಹಾಕ್ತಿದ್ರು ಅವರು. ಬರೀ ವೈಡ್ ಹಾಕಿದ್ದಾರೆ. ನಿನ್ನೆ 19 ಎಕ್ಸ್ಟ್ರಾನ ಕೊಟ್ಟಿದ್ದಾರೆ ಸೌತ್ ಆಫ್ರಿಕಾ ಬೌಲರ್ಸ್. 11 ವೈಡು, 3 ನೋ ಬಾಲು, ಹಾಗೆ ಮತ್ತೆ 6 ಲೆಗ್ ಬೈಸ್ ಏನೋ ಕೊಟ್ಟಿದ್ದಾರೆ. ಲಿಟ್ರಲಿ ಏನಪ್ಪ ಸೌತ್ ಆಫ್ರಿಕನ್ ಬೌಲಿಂಗ್ ಅಂತ ಅನಿಸ್ತು. ಅವ್ರದ್ರಲ್ಲಿ ಕೇಶವ್ ಮಹಾರಾಜ್ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಮಾರ್ಕೋ ಆನ್ಸನ್ ಲಾಸ್ಟ್ ಓವರ್ ಅದ್ಗಿ ಏನ್ ಬೌಲಿಂಗ್ ಮಾರ್ಕೋ ಆನ್ಸನ್ದು. ಬರೀ 4 ರನ್ ಕೊಟ್ರು. ಇಲ್ಲ ಅಂತಂದ್ರೆ ಸ್ಕೋರ್ 230 ಮಟ ಹೋಗ್ಬೋದಿತ್ತು ಸ್ಕೋರ್. ಬಟ್ ಮಾರ್ಕೋ ಆನ್ಸನ್ ಲಾಸ್ಟ್ ಓವರ್ ಅದ್ಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು. 4 ರನ್ ಕೊಟ್ಬಿಟ್ರು. ಸೊ 219ಗೆ ಸ್ಕೋರ್ ಆಯ್ತು. ಮಾರ್ಕೋ ಆನ್ಸನ್ ಒಂದು ಅರ್ಲಿ ವಿಕೆಟ್ಸ್ ಕೂಡ ಕೊಟ್ಟಿದ್ರು ಮಾರ್ಕೋ ಆನ್ಸನ್. ಸಂಜು ಸ್ಯಾಮ್ಸನ್ ಅಂತೂ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದ್ರು. ಇವಾಗ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಡಕ್ ಔಟ್ ಆಗಿದ್ದಾರೆ. ಅದಾದ್ಮೇಲೆ 219 ಆಯ್ತು. ಇನ್ನೇನು ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬರಬೇಕು, 220 ಹೊಡಿಬೇಕು ಇತ್ತು. ಸೊ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಂದ್ರು.
ಮೊದಲನೇ ಓವರ್ ಹರ್ಷದೀಪ್ ಹಾಕಿದ್ರು. ಹರ್ಷದೀಪ್, ರ್ಯಾನ್ ರಿಕಲ್ಟನ್ ಹಾಗೆ ರಿಜಾ ಹೆಂಡ್ರಿಕ್ಸ್ ಓಪನಿಂಗ್ ಬಂದ್ರು. ಸೊ ರಿಜಾ ಹೆಂಡ್ರಿಕ್ಸ್ ಅವರು ಮೊದಲನೇ ಬಾಲೆ ಬೌಂಡ್ರಿ ಹೊಡೆದ್ರು. ರ್ಯಾನ್ ರಿಕಲ್ಟನ್ ಹಾಗೂ ರಿಜಾ ಹೆಂಡ್ರಿಕ್ಸ್ ಬಂದ್ರು. ರಿಜಾ ಹೆಂಡ್ರಿಕ್ಸ್ ಮೊದಲನೇ ಬಾಲೆ ಬೌಂಡ್ರಿ ಹೊಡೆದ್ರು. ಅದಾದ್ಮೇಲೆ 1 ಓವರ್ ಮುಗಿತಪ್ಪ. ಆಮೇಲೆ ಆಯ್ತು ನೋಡ್ರಿ, ಅಸಲಿ ಗೇಮ್ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಅಸಲಿ ಗೇಮ್ ಅಂತಂದ್ರೆ ಹುಳುಗಳು ಎದ್ಬಿಟ್ರು, ಅಲ್ಲಿ ಎದ್ಬಿಟ್ವು ಹುಳುಗಳು. ಇಷ್ಟೊತ್ತನ ನೀವ್ ಆಡಿದ್ರಪ್ಪ, ಇನ್ಮೇಲೆ ನಾವೊಂದ್ ಸ್ವಲ್ಪ ಆಡ್ತೀವಿ ತಾಳಿ ಅಂತಂದ ಹಾಫ್ ಅನ್ ಅವರ್ ಡಿಲೇ ಆಯ್ತು ಮ್ಯಾಚ್. 1 ಓವರ್ 6 ರನ್ ಆಯ್ತು. ಹಾಫ್ ಅನ್ ಅವರ್ ಹುಳುಗಳ ಕಾರಣದಿಂದ ಲೈಟಿನ ಹುಳ ಅವು. ಇವಾಗ ನಾವು ಲೈಟ್ ಎಲ್ಲ ಹಚ್ಚಿದ್ರೆ ಅದ್ರ ಸುತ್ತ ಹುಳಗಳು ಕೂಡ್ತಾವಲ್ಲ, ಹಾಗೆ ಲೈಟ್ ಹುಳ ಎಲ್ಲ ಎದ್ಬಿಟ್ಟು ಲಿಟ್ರಲಿ ಗ್ರೌಂಡ್ ತುಂಬಾ ಎದ್ಬಿಟ್ಟಿದ್ವು. ಆಡಕ್ಕೆ ಆಗ್ತಿದ್ದಿಲ್ಲ ಯಾರಿಗೂ. ಸೊ ಹಾಗಾಗಿ ಹಾಫ್ ಅನ್ ಅವರ್ ಡಿಲೇ ಆಯ್ತು. ಆಗ ಹುಳುಗಳೆಲ್ಲ ಪಿಚ್ ಮೇಲೆ ಬಿದ್ದಿದ್ವು, ಅವನ್ನೆಲ್ಲ ತೆಗಿಬೇಕು. ಸೊ ಹೀಗಾಗಿ ಹಾಫ್ ಅನ್ ಅವರ್ ಡಿಲೇ ಆಯ್ತು. ಅದಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಆಯ್ತು. ಮತ್ತೆ ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಹಾಕ್ತಿದ್ರು. ರ್ಯಾನ್ ರಿಕಲ್ಟನ್ ಅದು ಸ್ಟ್ರೇಟ್ ಫಾರ್ವರ್ಡ್ ಕ್ಯಾಚ್ ಅಪ್ಪ. ಸೊ ಏನ್ ಗುರು ಅಭಿಷೇಕ್, ಇದು ಅಕ್ಷರ್ ಪಟೇಲ್ ಅವರು ಲಿಟ್ರಲಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾಚ್ ನ ಬಿಟ್ಬಿಟ್ರು. ಅಯ್ಯೋ ದೇವ, ಆ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾಚ್ ಬಿಟ್ರು. ಆಮೇಲೆ ಮತ್ತೆ ಸ್ಟಾರ್ಟ್ ರ್ಯಾನ್ ರಿಕಲ್ಟನ್ ಅವ್ರು ಅದಾದ್ಮೇಲೆ ಅಂತ ಏನ್ ಕಾಸ್ಟ್ಲಿ ಆಗ್ಲಿಲ್ಲ ಅದು ಕ್ಯಾಚ್ ಬಿಟ್ಟಿದ್ದು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಹರ್ಷದೀಪ್ ಅವ್ರು ಬೌಲಿಂಗ್ ಹಾಕಿದ್ರು. 1 4 1 6 ಹೊಡೆದ್ರು. ನೆಕ್ಸ್ಟ್ 6 ಹೊಡೆದ್ರು. ನೆಕ್ಸ್ಟ್ ಬಾಲ್ ಹರ್ಷದೀಪ್ ಬಿಡ್ತಾರ, ಮಗ್ನೆ ನೀನ್ 6 ಹೊಡೆದಿದ್ಯಾ ಬಾ ಇವಾಗ ವಿಕೆಟ್ ತೆಗಿತೀನಿ ಅಂತ ನೆಕ್ಸ್ಟ್ ಬಾಲೆ 6 ಹೊಡೆದಿದ್. ನೆಕ್ಸ್ಟ್ ಬಾಲೆ ವಿಕೆಟ್ ತೆಗೆದು ಅದಾದ್ಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಹಾಗೆ ಅಡಿನ್ ಮಾರ್ಕ್ರಮ್ ಅವರು ಇದ್ರು. ಇದು ರಿಜಾ ಹೆಂಡ್ರಿಕ್ಸ್ ಅವರು ಇದ್ರು. ರಿಜಾ ಹೆಂಡ್ರಿಕ್ಸ್ ಅವರು ಚೆನ್ನಾಗಿ ಆಡ್ತಿದ್ರು. 1 ಓವರ್ ನಲ್ಲಿ ಏನೋ ಮೂರ್ ಬೌಂಡ್ರಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೊಡೆದ್ರು ಅಕ್ಷರ್ ಪಟೇಲ್ ಅವ್ರಿಗೆ. ಮೊದಲನೇವರು ಅಕ್ಷರ್ ಪಟೇಲ್ ಅವ್ರು ಕಾಸ್ಟ್ಲಿ ಆದ್ರ 14 ರನ್ ಏನೋ ಕೊಟ್ರು. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಬಂದ್ರಪ್ಪ. ಬಂದ್ಬಿಟ್ಟು ಇದು ನನ್ ಗೇಮ್ ಗುರು, ಪವರ್ ಪ್ಲೇ 6th ಓವರ್ ಅವ್ರಿಗೆ ಕೊಡೋದು, 6th ಓವರ್ ಯಾವತ್ತಿದ್ರು ನಂದೇ ಗುರು ಅಂತಂದೇಳಿ ರಿಜಾ ಹೆಂಡ್ರಿಕ್ಸ್ ಅವ್ರನ್ನ ವಿಕೆಟ್ ತೆಗೆದ್ಬಿಟ್ರು ಮೊದಲನೇ ಬಾಲೆ. ಅದಾದ್ಮೇಲೆ ರಿಜಾ ಹೆಂಡ್ರಿಕ್ಸ್ ಔಟ್ ಆದ್ರು. ಟ್ರಿಸ್ಟನ್ ಸ್ಟಬ್ಸ್ ಬಂದ್ರು. ಅದಾದ್ಮೇಲೆ ಸ್ವಲ್ಪ ಗೇಮ್ ಸ್ಲೋ ಡೌನ್ ಆಯ್ತು. ಫುಲ್ಲಿ ಸ್ಲೋ ಡೌನ್ ಆಯ್ತು. ಎಲ್ಲಿ 4th ಓವರ್ ಬೌಂಡ್ರಿ ಬಂದಿದ್ದು, 9th ಓವರ್ ಮಟ ಬೌಂಡ್ರಿನೇ ಇಲ್ಲ. ಸೊ ಸೌತ್ ಆಫ್ರಿಕಾದವರು ಆಕ್ಚುಲಿ ಇಲ್ಲೇ ಒಂದ್ ಮ್ಯಾಚ್ ಸೋತಿದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ 4th ಓವರ್ ಅಲ್ಲಿ ಬೌಂಡ್ರಿ ಬಂದಿದ್ದು, 9th ಓವರ್ ಮಟ 1 ಬೌಂಡ್ರಿ ಇಲ್ಲ. ಬರೀ ಸಿಂಗಲ್ ಟು ಡಿ ಇದೇ ಆಡ್ತಿದಾರೆ ಗುರು. 220 ಹೊಡಿಬೇಕು ಗುರು. ಸಿಂಗಲ್ ಟು ಡಿ ಆಡ್ಕೊಂಡ್ ಕುಂತ್ರೆ ಎಲ್ಲಾಗತ್ತೆ ಕೆಲ್ಸ. ಸೊ ಅಲ್ಲೇ ಗೇಮ್ ಸ್ಲೋ ಡೌನ್ ಆಯ್ತು. ಅದಾದ್ಮೇಲೆ ರಿಜಾ ಹೆಂಡ್ರಿಕ್ಸ್ ಔಟ್ ಆದ್ಮೇಲೆ ಮಾರ್ಕ್ರಮ್ ಮತ್ತೆ ಇವರು ಟ್ರಿಸ್ಟನ್ ಸ್ಟಬ್ಸ್ ಆಡ್ತಿದ್ರು. ಟ್ರಿಸ್ಟನ್ ಸ್ಟಬ್ಸ್ ಕೂಡ ಅಂತ ಏನ್ ಆಡ್ಲಿಲ್ಲ. ಅದಾದ್ಮೇಲೆ ಹ್ಯಾಂಡ್ರಿಕ್ ಕ್ಲಾಸನ್ ಅವ್ರು ಬಂದ್ರು. ಅಡಿನ್ ಮಾರ್ಕ್ರಮ್ ಅವರು 2 6 ಹೊಡೆದ್ರಪ್ಪ, ಬ್ಯಾಕ್ ಟು ಬ್ಯಾಕ್ 6 ಏನೋ ಹೊಡೆದ್ರು ವರುಣ್ ಚಕ್ರವರ್ತಿಗೆ. ಅದಾದ್ಮೇಲೆ ವರುಣ್ ಚಕ್ರವರ್ತಿಗೆ ವಿಕೆಟ್ ಕೊಟ್ಬಿಟ್ರು. ವಿಕೆಟ್ ಆದ್ರು ಅಡಿನ್ ಮಾರ್ಕ್ರಮ್ ಕೂಡ. ಆಮೇಲೆ ಮಿಲ್ಲರ್ ಮತ್ತೆ ಕ್ಲಾಸನ್ ಅವ್ರು ಆಡ್ತಾ ಇದ್ರು. ಸೊ ಈ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅಂತಂದ್ರೆ ಅಕ್ಷರ್ ಪಟೇಲ್ ಅವರು ಡೇವಿಡ್ ಮಿಲ್ಲರ್ ಅವ್ರದ್ದು ಒಂದು ಸ್ಪೆಕ್ಟಾಕ್ಯುಲರ್ ಕ್ಯಾಚ್ ಅಂತಂದ್ರೆ ತಪ್ಪಾಗಲ್ಲ. ಎಂತ ಕ್ಯಾಚ್ ಗುರು ಅದು. ಅಕ್ಷರ್ ಪಟೇಲ್ ಅವ್ರದ್ದು ಜಂಪಿಂಗ್ ಮಾಡಿ 1-2 ಅಡಿ ಮುಂದೆ ಇದ್ರು ಅವರು, ಸೀದಾ ಜಂಪಿಂಗ್ ಮಾಡಿ ಕ್ಯಾಚ್ ಹಿಡಿದ್ರು. ಸೊ ಅಲ್ಲೇ ಒಂದ್ ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಬೋದು. ಯಾಕಂತಂದ್ರೆ ಮಿಲ್ಲರ್ ಮತ್ತೆ ಕ್ಲಾಸನ್ ಇಬ್ರು ಗೊತ್ತು ಯಾವ ರೀತಿ ಪ್ಲೇಯರ್ ಅಂತ. ಡಿಸ್ಟ್ರಾಕ್ಟಿವ್ ಬ್ಯಾಟ್ಸ್ಮನ್ ಗಳವರು. 20 ಬಾಲ್ 60 ರನ್ ಇದ್ರು ಹೊಡಿತಿದ್ರು ಅವರು. ಸೊ ಅದಾದ್ಮೇಲೆ ಮಾರ್ಕೋ ಹ್ಯಾನ್ಸನ್ ಅವ್ರು ಬಂದ್ರು. ಕ್ಲಾಸನ್ ಅವ್ರಂತೂ ಬೆಂಕಿ ಬ್ಯಾಟಿಂಗ್. ಕ್ಲಾಸನ್ ಅವ್ರದ್ದು ಎಲ್ಲಿಗುರು ವರುಣ್ ಚಕ್ರವರ್ತಿ 1 ಓವರ್ ಅಲ್ಲಿ 22 ರನ್ ಹೊಡೆದ್ರು. ಇದೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಓವರ್ ಇದಲ್ಲ, ಸಾರಿ ನೆಕ್ಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಓವರ್ ಆಯ್ತು. ಹಾರ್ದಿಕ್ ಪಾಂಡ್ಯ ಅವ್ರ ಎಕ್ಸ್ಪೆನ್ಸಿವ್ ಓವರ್ ಆಯ್ತು. 22 ರನ್ ಹೊಡೆದ್ರು, 3 6. ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಒಂದು ಕ್ಯಾಚ್ ಬಿಟ್ರು ಆಯ್ತಾ. ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಚ್ ಇತ್ತು ಅವ್ರಿಗದು. ಹೆಂಡ್ರಿಕ್ ಕ್ಲಾಸನ್ ಅವ್ರದ್ದು ಇದೇ ಓವರ್ ಅಲ್ಲಿ, ವರುಣ್ ಚಕ್ರವರ್ತಿ ಓವರ್ ಅಲ್ಲಿ. ಸೊ ಅದು ಕ್ಯಾಚ್ ಬಿಟ್ರು. ಅದಾದ್ಮೇಲೆ ಮತ್ತೆ ಹೆಂಡ್ರಿಕ್ ಕ್ಲಾಸನ್ ಅವ್ರು ಔಟ್ ಆದ್ರು. ಆಮೇಲೆ ಹರ್ಷದೀಪ್ ಓವರಲ್ಲಿ ಔಟ್ ಆದ್ರು. ಅದಾದ್ಮೇಲೆ ಮಾರ್ಕೋ ಹ್ಯಾನ್ಸನ್ ಅವ್ರು ಬಂದ್ರು. 12 ಬಾಲ್ 52 ರನ್ ಏನೋ ಸಮಥಿಂಗ್ ಬೇಕಾಗಿತ್ತು. 52 ರನ್ ಬೇಕಾಗಿತ್ತು.
ಬಟ್ ಒಂದೇ ಓವರ್ ಅಲ್ಲಿ 26 ರನ್ ಹೊಡೆದ್ಬಿಟ್ರು. ಯಾರು ಮಾರ್ಕೋ ಹ್ಯಾನ್ಸನ್ ಅವ್ರು ಹೊಡೆದ ತಕ್ಷಣ ಏನಪ್ಪಾ ಇದು, ಇನ್ 26 ರನ್ ಬೇಕು, ಇನ್ನೊಂದು 4 6 ಏನಾದ್ರು ಹೊಡಿತಾರೋ ಹೇಗೆ ಅಂತ ನೋಡ್ತಾ ಇದ್ವಿ. ಬಟ್ ಆಗಿಲ್ಲ. ಹರ್ಷದೀಪ್ ಅವರು ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಇದೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಓವರ್, 26 ರನ್ ಬಂದಿದ್ದು ಇದೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಓವರ್ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಬಟ್ ಇಂಡಿಯನ್ ಟೀಮ್ ಆಲ್ರೆಡಿ ಚೆನ್ನಾಗಿ ಹಾಕಿದೆ. ಬಟ್ ಸೌತ್ ಆಫ್ರಿಕಾ ಇನ್ನ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಯಾಕಂತಂದ್ರೆ ಈ ಅಡಿನ್ ಮಾರ್ಕ್ರಮ್ ಅವ್ರು ಈ 4ರಿಂದ ಆ 9ನೇ ಓವರ್ ಮಟ್ಟ ಏನ್ ಬೌಂಡ್ರೀಸ್ ಬಂದಿದ್ದಿಲ್ಲಲ್ಲ, ಅದನ್ನ ಒಂದ್ ಸ್ವಲ್ಪ ಮೇಕಪ್ ಮಾಡಿದ್ರೆ ಮ್ಯಾಚ್ ಗೆಲ್ಬೋದಿತ್ತೇನೋ ಅಂತ ಅನಿಸ್ತು. ಯಾಕಂತಂದ್ರೆ ಮಾರ್ಕೋ ಹ್ಯಾನ್ಸನ್ ಯಪ್ಪ ಏನ್ ಬ್ಯಾಟಿಂಗ್ ಗುರು ಮನುಷ್ಯಂದು. 17 ಬಾಲ್ 54 ರನ್ ಹೊಡೆದಿದ್ದಾರೆ ಅವ್ರು ನಿನ್ನೆ, 5 6. ಅಪ್ಪ ಬೆಂಕಿ ಬ್ಯಾಟಿಂಗ್ ಮಾರ್ಕೋ ಹ್ಯಾನ್ಸನ್ ಅವ್ರು. ನನ್ನ ಪ್ರಕಾರ ಇವ್ರನ್ನ ಏನಾದ್ರು ಸ್ವಲ್ಪ ಬೇಗ ಕಳಿಸ್ಬೇಕಿತ್ತೇನೋ ಅಂತ ಅನಿಸ್ತಪ್ಪ. ಏನಾದ್ರು ಬೇಗ ಕಳಿಸಿದ್ರೆ ಬರೀ 11 ರನ್ ಇಂತ ಅಷ್ಟೇ ಸೋತಿದ್ದವ್ರು ನಿನ್ನೆ, ಏನು 30 ರನ್ 40 ರನ್ ಇಂತ ಏನು ಸೋತಿಲ್ಲ. ಸೊ ಇವರು ಒಂದ್ ಸ್ವಲ್ಪ ಜಲ್ದಿ ಏನಾದ್ರು ಬಂದಿದ್ರೆ ಏನಾದ್ರು ಆಗ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು ಇವರು ಸೋತಿದ್ ಇನ್ನೊಂದು ಎಲ್ಲಂತಂದ್ರೆ ವೈಡ್ಗಳು ತುಂಬಾ ಹಾಕಿದ್ರು. ವೈಡ್ಗಳು ಎಷ್ಟು ವೈಡ್ ರೀ, ಅದು 5 ಇಲ್ಲೋ ಅದು 19 ವೈಡ್ ಹಾಕಿದ್ರಪ್ಪ ಅವರು ಸೌತ್ ಆಫ್ರಿಕಾದವರು. ಸೊ ಅಲ್ಲೇ ಒಂದ್ ರೀತಿ ಮ್ಯಾಚ್ ಫೇಲ್ ಆಯ್ತು ಅಂತ ಹೇಳ್ಬೋದು. ಸೊ ಎನಿವೇ ಇಂಡಿಯಾ ಗೆದ್ದಿದ್ದಾರೆ, ವಿ ಆರ್ ಆಲ್ ಹ್ಯಾಪಿ. ಸೊ ನೆಕ್ಸ್ಟ್ ಮ್ಯಾಚ್ ಒಂದು ಗೆದ್ಬಿಟ್ಟು ಸೀರೀಸ್ ನ ಗೆದ್ಕೊಂಡು ಬಂದ್ಬಿಡೋಣ. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಆಲ್ರೌಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.